ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಪ್ಪದೆ ನೋಡಿ. ಎಲ್ಲ ರೈತ ಬಾಂಧವರಿಗೂ ಉಪಯೋಗ ಆಗುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹೊಸದಾಗಿ PM ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅರ್ಜಿಯನ್ನು ರೈತರು www.sauramitra.com ಪೋರ್ಟಲ್ನಲ್ಲಿ ನೋಂದಾಯಿಸ್ಕೊಳ್ಬೋದು. ಮೊದಲಿಗೆ ವೆಬ್ಸೈಟ್ನ ಓಪನ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಕೊಟ್ಟು ನೀವು ಲಾಗಿನ್ ಆಗಿ. ನಮಸ್ತೆ ಎಲ್ರಿಗೂ. ನೋಡಿ, ಈ ರೀತಿ ಒಂದು ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಡೆಸ್ಕ್ಟಾಪ್ ನಿಮಗೆ ಓಪನ್ ಆಗುತ್ತೆ. ಡೀಟೇಲ್ಸ್ ಆಫ್ ಅಪ್ಲಿಕೆಂಟ್ ಕೇಳಿದರೆ ಫಾರ್ಮರ್ ಅಪ್ಲಿಕೇಶನ್ ಕ್ಯಾಟಗರಿಲಿ ಫಾರ್ಮರ್ ಕೇಳಿದರೆ. ಓಕೆ, ಫಾರ್ಮರ್. ಅಪ್ಲಿಕೆಂಟ್ ನೇಮ್, ಯಾರು ಅಪ್ಲೈ ಮಾಡ್ತಾರೆ ಅವ್ರ ಹೆಸರು, ಅವರ ತಂದೆ ಹೆಸರು, ಫಾದರ್ ಹಸ್ಬೆಂಡ್ ನೇಮ್ ಅಂತ ಇದೆ. ಅಪ್ಲಿಕೆಂಟ್ ಕ್ಯಾಟಗರಿಲಿ ಜನರಲ್, SC ST ಯಾವುದು ಅನ್ನೋದು ನೀವು ಹಾಕಬೇಕಾಗುತ್ತೆ ಅಲ್ಲಿ. ನಂತರ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್, ನಿಮ್ಮ 4 ಆಧಾರ್ ನಂಬರ್, ಲಾಸ್ಟ್ ಕೊನೆಯ ಆಧಾರ್ ನಂಬರ್ ಒಂದು ಹಾಕಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಇದ್ದರೆ ಇಮೇಲ್ ಅಡ್ರೆಸ್ ನಂಬರ್ ಒಂದು ಹಾಕಬೇಕಾಗುತ್ತೆ. ಜೆಂಡರ್ ಸೆಲೆಕ್ಷನ್ ಇದೆ, ಮೇಲ್, ಫಿಮೇಲ್ ಆರ್ ಅದರ್ ಅಂತ ಯಾವುದು ನೋಡ್ಕೊಂಡು ಹಾಕಿ. ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಕೇಳಿದರೆ ಡಿಸ್ಟಿಕ್, ಸ್ಟೇಟ್ ಮತ್ತು ತಾಲೂಕು, ಹೋಬಳಿ, ವಿಲೇಜ್ ಹಾಗೂ ಪಿನ್ ಕೋಡ್ ಕೇಳಿದ್ದಾರೆ. ಅಡ್ರೆಸ್ ಆದಮೇಲೆ ಲೊಕೇಶನ್ ಅಡ್ರೆಸ್ ಕೇಳಿದ್ದಾರೆ. ಮತ್ತು ಮೈನ್ ನಿಮಗೆ ಲ್ಯಾಂಡ್ ಏರಿಯಾ ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ. ನಂತರ ನಿಮಗೆ ಡಿಸ್ಟೆನ್ಸ್ ಇನ್ ಮೀಟರ್ ಫ್ರಮ್ SWP ಲೊಕೇಶನ್ ಟು ಎಸ್ಕಾಮ್ ಎಲೆಕ್ಟ್ರಿಕಲ್ ನೆಟ್ವರ್ಕ್, ನಿಮಗೆ ಕರೆಂಟ್ ನೆಟ್ವರ್ಕ್ ಲೈನಿಂದ ಎಷ್ಟು ದೂರ ಇದೆ ಅದನ್ನೊಂದು ಕೂಡ ಹಾಕಬೇಕು. ಲೈನ್ ನಿಮಗೆ ಎಷ್ಟು ದೂರ ಆಗುತ್ತೆ ಪವರ್ ಲೈನ್ ಅಂತ. ನಂತರ ನಿಮ್ಮ ಸಬ್ ಡಿವಿಷನ್, ಸೆಕ್ಷನ್, ಸರ್ಕಲ್ ಮತ್ತು ಡಿವಿಷನ್ ಗೊತ್ತಿದ್ರೆ ಝೋನ್ ಇಷ್ಟನ್ನು ಕೂಡ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ರಿಕ್ವೈರ್ಡ್ ಪಂಪ್ ಡೀಟೇಲ್ಸ್ ಕೇಳಿದ್ದಾರೆ. ಪಂಪ್ ಕೆಪಾಸಿಟಿ, ಎಷ್ಟು ಕೆಪಾಸಿಟಿ ಪಂಪ್ ಬೇಕು ನಿಮಗೆ, 5 HP, 7.5 HP, ಆಲ್ಮೋಸ್ಟ್ ಎಲ್ಲ 7.5 HP ಹಾಕ್ತಾರೆ. ಪಂಪ್ ಟೈಪ್ ಸಬ್ಮರ್ಸಿಬಲ್ಲು ಮತ್ತು DC ಬರುತ್ತೆ ಅದರಲ್ಲಿ. ಪಂಪ್ ಸಬ್ ಟೈಪ್ ಅದರಲ್ಲಿ ಸಬ್ಮರ್ಸಿಬಲ್ ಮತ್ತು ಸರ್ಫೇಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಸಬ್ಮರ್ಸಿಬಲ್ ತಗೊಳ್ಳೋದು. ಪಂಪ್ ಕ್ಯಾಟಗರಿ, ಡೆಪ್ತ್ ಆಫ್ ಬೋರ್ವೆಲ್, ಎಷ್ಟು ಆಳ ಇದೆ. ಪಂಪ್ ಕಂಟ್ರೋಲರ್ ಟೈಪ್ ನಾರ್ಮಲ್. ಬೆನಿಫಿಷರಿ ಶೇರ್ ಅಮೌಂಟ್ ಟು ಬಿ ಪೇಯ್ಡ್, ಫಾರ್ಮರ್ ಕಂಟ್ರಿಬ್ಯೂಷನ್. ಸೋರ್ಸ್ ಆಫ್ ಇರಿಗೇಷನ್ ಇದೆ. ಸೋರ್ಸ್ ಆಫ್ ಇರಿಗೇಷನ್ ನಿಮ್ಮದು ಮೈಕ್ರೋ ಇರಿಗೇಷನ್, ಓಪನ್ ಇರಿಗೇಷನ್, ಅಂಡರ್ಗ್ರೌಂಡ್ ಪೈಪ್ಲೈನ್ ಈ ಥರ ಯಾವುದಿದೆ ಅದು ಕೊಡಬೇಕಾಗುತ್ತೆ ಅಂತ. ಇದೆಲ್ಲ ಆದಮೇಲೆ ನಿಮ್ಮದೊಂದು RTC ಡಾಕ್ಯುಮೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದು JPG PDF ಫಾರ್ಮೆಟ್ ಅಥವಾ PNG JPG ಫಾರ್ಮೆಟಲ್ಲಿ ನೀವು ಹಾಕಬೇಕಾಗುತ್ತೆ. ಗೌರ್ಮೆಂಟ್ ವೆರಿಫೈಡ್ ಡಾಕ್ಯುಮೆಂಟ್ ಎಕ್ಸೆಪ್ಟ್ ಆಧಾರ್ ಆ್ಯಂಡ್ ಪಾನ್ ಕಾರ್ಡ್. ಆಧಾರ್ ಮತ್ತು ಪಾನ್ ಕಾರ್ಡ್ ಬಿಟ್ಟು ಗೌರ್ಮೆಂಟ್ ವೆರಿಫೈಡ್ ಡಾಕ್ಯುಮೆಂಟ್ ಯಾವುದಿದೆ ಅದೊಂದು ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ. ನಂತರ ಸೆಂಡ್ OTP ಆ್ಯಂಡ್ ವೆರಿಫೈ ಅಂತ ಕೊಟ್ಟರೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಿ ಸಬ್ಮಿಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಪೇಜ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್